ಬೆಳಗಾವಿಯ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಚುನಾವಣಾ ಅಧಿಕಾರಿಗಳು ಇದೀಗ ಅವಿರೋಧ ಆಯ್ಕೆಯ ನಂಬರ್ಗಳನ್ನು ಹೇಳಿರುವಂಥದ್ದು. 4 ಜನ ಅಲ್ಲ, 5 ಜನ ಅಲ್ಲ, 6 ಜನ ಅಲ್ಲ, ಒಟ್ಟು 9 ಮಂದಿ ಅವಿರೋಧ ಆಯ್ಕೆ ಆಗಿದ್ದಾರೆ. ಇನ್ನುಳಿದಂತೆ ಕೇವಲ 7 ನಿರ್ದೇಶಕರ ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕಿದೆ. ಅದು ಅಥಣಿ, ಬೈಲಹೊಂಗಲ, ರಾಮದುರ್ಗ, ಚೆನ್ನಮ್ಮನ ಕಿತ್ತೂರು, ನಿಪ್ಪಾಣಿ ಮತ್ತು ರಾಯಭಾಗ. ಇಷ್ಟು ಕ್ಷೇತ್ರಗಳ ನಿರ್ದೇಶಕರ ಆಯ್ಕೆ ಮಾತ್ರ ಬಾಕಿ ಇದೆ. ಆದರೆ ಇನ್ನುಳಿದಂತೆ 9 ಕ್ಷೇತ್ರಗಳಿಗೆ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಪೈಕಿ 8 ಮಂದಿ ಜಾರಕಿಹೊಳಿ ಪ್ಯಾನಲ್ಗೆ ಆಯ್ಕೆ ಆಗಿರುವಂಥದ್ದು. ಅಲ್ಲಿಗೆ ಒಂದಂತೂ ಖಚಿತ ಆಯಿತು. ಅತ್ಯಂತ ಜಾಣ್ಮೆಯಿಂದ, ಸಂಯಮದಿಂದ, ಸೈಲೆಂಟ್ ಆಗಿ ಕುಂದಾ ನಗರಿಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ ಚುನಾವಣಾ ಚಾಣಕ್ಯ ಅದು ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಖಚಿತವಾಗಿದೆ. ನೋಡಿ, ಸಿಂಪಲ್. ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದು ಒಂದು ಸಿದ್ದರಾಮಯ್ಯ ಅವರ ಗೆಲುವಿನ ಸೂತ್ರವನ್ನು ಇಲ್ಲಿ ಬಳಸ್ಕೊಂಡ್ರು. ಆ ಕಡೆ ಪಂಚಮಸಾಲಿ ಸಮುದಾಯವನ್ನು ಒಟ್ಟಿಗೆ ಕರ್ಕೊಂಡ್ರು. ಈ ಕಡೆ ಕಾಂಗ್ರೆಸ್ಸೇತರ ಪಕ್ಷಗಳಲ್ಲಿರುವಂತಹ ತಮ್ಮ ಬೆಂಬಲಿಗರನ್ನ ಒಟ್ಟುಗೂಡಿಸಿಕೊಂಡ್ರು. ಈ ಮೂಲಕ ಅವಿರೋಧವಾಗಿಯೇ 8 ಜನರನ್ನ ಒಟ್ಟಿಗೆ ಸೇರಿಸಿದ್ದಾರೆ. ಅಂದ್ರೆ ಮ್ಯಾಜಿಕ್ ನಂಬರ್ ಬೇಕಿರುವಂಥದ್ದು 1. ನೋಡಿ ಯಾರೆಲ್ಲ ಗೆದ್ದಿದ್ದಾರೆ ಅವಿರೋಧ ಆಯ್ಕೆ. ಯರಗಟ್ಟಿಯಿಂದ ಶಾಸಕ ವಿಶ್ವಾಸ್ ವೈದ್ಯ ಅವರು, ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಅವರನ್ನ ಗೆಲ್ಸ್ಕೊಂತೀನಿ ಅನ್ನುವಂತಹ ಬಹುದೊಡ್ಡ ಪಣ ತೊಟ್ಟಿದ್ರು ಅಥಣಿಯ ಶಾಸಕ ಲಕ್ಷ್ಮಣ್ ಸವದಿ ಅವರು. ಲಕ್ಷ್ಮಣ್ ಸವದಿ ಅವರ ಆಯ್ಕೆ ಕೂಡ ಇನ್ನೇನು ಆಗಬೇಕಿತ್ತು, ಅಷ್ಟರಲ್ಲಿ ಮಹೇಶ್ ಕುಮಟಳ್ಳಿ ಅವರು ನಾಮಿನೇಷನ್ ವಾಪಸ್ ತಗೊಳ್ಳಿಲ್ಲ. ಆ ಕಾರಣಕ್ಕೋಸ್ಕರ ಅವರಿಬ್ಬರ ಮಧ್ಯೆ ಫೈಟ್ ನಡೀತಾ ಇದೆ. ಯಾವುದಕ್ಕೆ? ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಒಂದು ಚುನಾವಣೆ. ಅದು ಬಿಟ್ಟರೆ ಚನ್ನರಾಜ್ ಹಟ್ಟಿಹೊಳಿ ಕಡೆಯ ಸಂದರ್ಭದಲ್ಲಿ ಬಂದು ನಾಮಿನೇಷನ್ ಹಾಕಿದ್ರು, ಅವಿರೋಧ ಆಯ್ಕೆ ಆಗಿದ್ದಾರೆ. ಇನ್ನು ಬೆಳಗಾವಿ ಗ್ರಾಮಾಂತರದಿಂದ ರಾಹುಲ್ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರ ಪುತ್ರ, ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ ಅವರು, ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಅವರು, ಇನ್ನು ಸವದತ್ತಿ ಕ್ಷೇತ್ರದಿಂದ ವಿರೂಪಾಕ್ಷ ಮಾಮನಿ, ಹೀಗೆ ಒಟ್ಟು 8 ಜನ. ಇದಲ್ಲದೆ ಗಣೇಶ್ ಹುಕ್ಕೇರಿ ಅವರು, ಬೇರೆ ಪ್ಯಾನಲ್ ಅವರು ಕೂಡ ಆಯ್ಕೆ ಆಗಿರುವಂಥದ್ದು ಅವಿರೋಧವಾಗಿ. ಅಲ್ಲಿಗೆ ಮ್ಯಾಜಿಕ್ ನಂಬರ್ 9 ಬೇಕಿತ್ತು. 8 ಮಂದಿ ಆಲ್ರೆಡಿ ಗೆದ್ದಿದ್ದಾರೆ ಜಾರಕಿಹೊಳಿ ಪ್ಯಾನಲ್ನಿಂದ. ಅಲ್ಲಿಗೆ ನೋ ಡೌಟ್ 25 ವರ್ಷಗಳ ಕಾಲ ಸುದೀರ್ಘ ಆಧಿಪತ್ಯವನ್ನು ಮೆರೆದಿದ್ದಂತಹ ಮತ್ತು ಮೀಸೆ ತಿರುವಿ ಜಾರಕಿಹೊಳಿ ಕುಟುಂಬಕ್ಕೆ ಸವಾಲು ಎಸ್ತಿದ್ದಂತಹ ರಮೇಶ್ ಕತ್ತಿ ಅವರಿಗೆ ಬಹುದೊಡ್ಡ ಮುಖಭಂಗ ಆಗಿದೆ. ಈಗ ಈ ಕ್ಷಣಕ್ಕೆ, ಯಾಕಂದ್ರೆ ಅಕ್ಟೋಬರ್ 19ನೇ ತಾರೀಕು ಅಧಿಕೃತವಾಗಿ ರಿಸಲ್ಟ್ ಹೊರಬೀಳುತ್ತೆ. ಅದಕ್ಕೂ ಮುಂಚೆನೆ ಬಹುದೊಡ್ಡ ಮುಖಭಂಗಕ್ಕೆ ಈಗ ರಮೇಶ್ ಕತ್ತಿ ಅವರು ಈಡಾಗಿದ್ದಾರೆ. ಇದು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಕುಟುಂಬ ಮನಸ್ಸು ಮಾಡಿದ್ರೆ ಕುಂದಾನಗರಿಯ ರಾಜಕಾರಣದ ದಿಕ್ಕು ದೆಸೆಗಳನ್ನ, ಗೆರೆಗಳನ್ನ, ಬರೆಗಳನ್ನ ಹೇಗೆ ಬದಲಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ.